ಏನ್ರಿ ಸಾಯಂಕಾಲ ಆತು ಚಾಯ್ ಏನಾರ ಮಾಡ್ಕೊಡ್ಲೇನ? ಹ್ಞೂ ಈಗ ಎಷ್ಟಾಗೈತೆ ಟೈಮ್? 4 ಆಗೈತಿ. ಬೇಡ ಬೇಡ, ಇನ್ನೂ ಒಂದು ತಾಸು ಬಿಟ್ಟು ಮಾಡು. ಹ್ಞೂ ತಗೋರಿ. ನಾನು ಒಟ್ಟು ಕೆಲಸ ಅದಾವು. ನಾಳೆ ಸೀರೆ ಅವು ಇವು ತೆಗೆದಿಟ್ಕೋಬೇಕು. ನಾಳೆ ಗುಡಿ ಒಳಗೆ ಪೂಜೆ ಐತಲ್ಲ, ಲಗ್ನ ಕಟ್ಟೋ ಶಾಸ್ತ್ರ. ಮತ್ತು ನಿಮ್ಮ ಮಗಳದು ಸೀರೆ ಎಲ್ಲ ನಾನು ತೆಗೆದಿಡ್ಬೇಕು. ತಾನೇನು ಮಾಡ್ಕೊಳಂಗಿಲ್ಲ. ನಾನು ಕೆಲಸ ಅದಾವು, ನಾ ಬರ್ತೀನಿ ತಗೋರಿ. ಬಾ ಮಾವ. ಮಾವ ಏನ್ ಮಾಡಕ್ಕುಂತಿ? ಇಲ್ಲೇ ದಿನ ಬಾ ಕಿರಣ, ಬಾ. ಬಂದ್ ನೋಡು ಮಾವ. ಅದು ಅದು ಎಲ್ಲ ಮ್ಯಾರೇಜ್ ಪ್ಯಾಕೇಜು ಕ್ಯಾಟ್ರಿಂಗು ಹೇಳಿದ್ನಲ್ಲ, ಅವ್ರಿಗೆ ಕರ್ಕೊಂಬಂದನ್. ಹೌದಾ? ಎಲ್ಲಿದಾರ ಕರಿ? ಬರಾಕ್ ಕುಂತಾರ. ಹಾ ಬರ್ರಿ ಪ್ರಸಾದ್ ಅವ್ರಿ. ಇವ್ರ ನಮ್ಮ ಮಾವ. ಇವ್ರ ಮಗಳನ್ನ ನಾನು ಮದ್ವೆ ಆಗ ಕುಂತಿದ್ರಿ. ಬರ್ರಿ ಪ್ರಸಾದ್ ಅವ್ರೆ, ಬರ್ರಿ. ಕಿರಣ ಚೇರ್ ಹಾಕಸ್. ಸರ್ ನಂಗೆ ಅರ್ಜೆಂಟ್ ಐತ್ರಿ. ಒಂದು 5 ನಿಮಿಷನಾಗ ಮಾತಾಡ್ಕೊಂಡು ಹೋಗ್ತೀನಿ ರೀ. ನಾನು ನಡ್ತೈತೆ ತಗೋರಿ. ಹಂಗಲ್ಲ ಕುಂತು ಮಾತಾಡಿದ್ರೆ ಆಕಿತ್ತು. ಇಲ್ರಿ ಸರ, ನೋಡ್ರಿ ನಾನು ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತಾನೆ. ನೀವು ದೇವಸ್ಥಾನದೊಳಗೆ ಮದುವೆ ಇಟ್ಕೊಂಡಿರಂತ ಎಲ್ಲ ಕಿರಣ್ ಅವ್ರು ಹೇಳಿದ್ರಿ. ಎಲ್ಲ ಶಾಸ್ತ್ರನೂ ಸಿಂಪಲ್ ಆಗಿ ಮನಿ ಮಂದಿ ಒಳಗನ ಒಂದು 50-60 ಜನರೊಳಗನ ಮುಗಿಬೇಕು. ಆದ್ರೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಆಗ್ಬೇಕು ಅಂತ ಹೇಳಿದ್ರಿ. ಹೌದಪ್ಪ, ಹೌದು. ನಮಗೂ ಅಷ್ಟು ಎದ್ದು ಓಡಾಡಕ್ಕೆ ಶಕ್ತಿ ಇಲ್ಲಲ್ಲ, ಅದಕ್ಕೆ ಒಪ್ಸಾಕುಂತವಿ. ನಮಗೆ ಎಲ್ಲದಕ್ಕೂ ಹಳದಿ ಶಾಸ್ತ್ರ, ಬಳಿ ಶಾಸ್ತ್ರ, ನಾಳೆ ಇದೈತಿ ಲಗ್ನ ಗಂಟು ಶಾಸ್ತ್ರ. ನೀವ ಮುಂದೆ ನಿಂತು ಅದು ಆದಷ್ಟು ಅಲಂಕಾರ ಎಲ್ಲ ನೋಡಿ ಮಾಡ್ಕೋಬೇಕು. ನಮಗೆ ಎಲ್ಲ ಮಾಡ್ಕೊಡಂಗಿದ್ರೆ ನಾವು ಹ್ಞೂ ಅಂತೀವಿ ನೋಡಪ್ಪ. ಸರ, ಇದು ಡೆಕೋರೇಷನ್ ಇಂದ ಹಿಡಿದು ಲಾಸ್ಟಿಗೆ ಎಲ್ಲರೂ ಮನೆಗೆ ಹೋಗೋ ಮುಂದೆ ತಾಂಬೂಲ ಕೊಡ್ತಾರಲ್ರಿ, ಅಲ್ಲಿ ತನಕನೂ ನಾವೇ ನೋಡ್ಕೊತೀವಿ. ನಿಮ್ಗೆ ಯಾವ್ದು ಒಂದೂ ತಲೆ ಮೇಲೆ ಬರ್ಲಾರ್ದಂಗೆ ನಾವು ಮುಂದೆ ನೋಡಿ ನಮ್ಮ ಮನೆ ಮದ್ವೆ ಅನ್ನಂಗೆ ಮಾಡ್ಕೊಡ್ತೀವಿ ರೀ ಸರ. ಆತಪ್ಪ. ಹೌದು, ಊಟಕ್ಕೆಲ್ಲ ಸರ ವೆರೈಟಿ ಇರುತ್ತೆ ರೀ. ಊಟದಾಗ ಸರ್ವ್ ಮಾಡೋರಿಂದ ಹಿಡಿದು ಎಲ್ಲ ನಾವೇ ನೋಡ್ಕೊತೀವಿ ರೀ ಸರ. ಊಟದ ಒಂದು ನಾವು ನಿಮಗೆ ಕೇಳಿ ಮಾಡ್ತೀವಿ ರೀ. ಅದು ಒಂದ ನೋಡ್ರಿ ಸರ್ ನಿಮಗೆ ಕೇಳೋದು. ಮತ್ತು ಬಾಕಿದೆಲ್ಲ ಅಚ್ಚುಕಟ್ಟಾಗಿ ನಾವೇ ಮಾಡಿಕೊಡ್ತೀವಿ. ಮೇಕಪ್ ಮಾಡೋರ್ಗು ನಾವೇ ಕರ್ಕೊಂಬರ್ತೀವಿ ರೀ. ಭಾಳ ಖುಷಿ ಆತಪ್ಪ, ಭಾಳ ಖುಷಿ ಆಯ್ತು. ರಿಸೆಪ್ಷನ್ ಎಲ್ಲಿ ಇಟ್ಕೋಬೇಕು ಅನ್ನಕೂತೀರಿ ಸರ? ನೀವು ಯಾವ ಹಾಲ್ ಅಂತೀರಿ ಆ ಹಾಲ್. ಆದ್ರೆ ನಮ್ದು ಒಂದು ಹಾಲ್ ಐತ್ರಿ. ಅಲ್ಲೇ ಆದ್ರೆ ಸ್ವಲ್ಪ ನಿಮಗೆ ಬಜೆಟ್ ಕಡಿಮೆ ಆಗುತ್ತೆ ನೋಡ್ರಿ. ಯಾವುದು ಸರ? ಇಲ್ಲೇ ಮುಕ್ಕಣ್ಣೇಶ್ವರ ಮಠ ಐತಲ್ರಿ. ಬೇಡಪ್ಪ ಬೇಡ, ಭಾಳ ಸಣ್ಣದಾಕೈತಿ. ನಮಗೆ ಒಬ್ಬಕ್ಕೆ ಮಗಳದಾಳ, ಆಕಿ ಮದ್ವೆ ಧಾಮ್ ಧೂಮಾಗಿ ಮಾಡೋಕೆ ಆಗ್ವಲ್ತು. ಆದ್ರೆ ರಿಸೆಪ್ಷನ್ ಅದೇನೋ ಒಂದು ಅರ್ಧ ದಿನದಾಗ ಮುಗಿದೋಕೈತಿ. ಅದನ್ನು ಗ್ರ್ಯಾಂಡಾಗಿ ಮಾಡ್ಬೇಕು ಅಂತ ನಮಗೆ ಭಾಳ ಆಸೆ. ದೊಡ್ಡ ಹಾಲ್ ಯಾವುದೈತಿ ನೀನ ಹೇಳಪ್ಪ. ದೊಡ್ಡ ಹಾಲ್ ಅಂದ್ರೆ ಊರು ಹೊರಗೈತಲ್ರಿ. ಯಾವುದು ಅದು ರೀ ಸರ? ಕಲಾಭವನ. ಓಹೋ, ಅದು ಏನೈತಿ ತಗೋದು. ಹೌದು, ಭಾರಿ ದೊಡ್ಡದೈತಂತ. ಅಲ್ಲೇ ಇಟ್ಕೊಂಡ್ಬಿಡು ತಗೋರಪ್ಪ. ಮದುವೆ ಎಲ್ಲ ಗುಡಿಯಾಗ ಆಗ್ಬೇಕು ನೋಡಪ್ಪ. ಹ್ಞೂ ರೀ ಸರ, ನೀವು ರೆಡಿ ಆಗಿರ್ರಿ, ನಾನೆಲ್ಲ ಮಾಡ್ಕೊಡ್ತೀನಿ. ಅದು ಬಜೆಟ್ ಎಷ್ಟು ಏನು ಅಂತ ಹೇಳೇ ಇಲ್ಲ ಸರ. ಅಡ್ವಾನ್ಸ್ 2.5 ಲಕ್ಷ ಆಗುತ್ತೆ ರೀ. ಫುಲ್ ಪ್ಯಾಕೇಜ್ 6.5 ಲಕ್ಷ ಆಗುತ್ತೆ ನೋಡ್ರಿ. ಥೋ, ಹಾಳಾದ ಬಡ್ಡಿ ಮಗ. ನಾನು 8.5-9 ಲಕ್ಷ ಹೇಳಂದನಿ, ಮತ್ತೆ ಕಡಿಮೆನ ಹೇಳಿದ ನೋಡು. ಅದ್ರಾಗ ಒಂದು 2-3 ಲಕ್ಷ ರೂಪಾಯಿ ಉಳಿತಿತ್ತು ನನಗೆ. ಅದಕ್ಕೂ ಕಲ್ಲು ಹಾಕಿದ ನಾಲಾಯಕ್ ನನ್ನ ಮಗ. ಏನ 6.5 ಲಕ್ಷ? ಏನಪ್ಪ ಪ್ರಸಾದ ನೀನು ಅಲ್ಲ ಮಾತಾಡ್ತೀನಿ ಹೇಳ್ತೀನಿ ಅಂತ ಇಷ್ಟ ಹೇಳುದು? ಇಲ್ಲಪ್ಪ, ಭಾಳ ಆತಿದ. ಎಲ್ಲ ಫಂಕ್ಷನಿಗೂ 50-60 ಜನ ಇರ್ತೇವೆ ನಾವು, ಹೆಣ್ಣು ಗಂಡಿನ ಕಡೆಯವ್ರು ಕೂಡಿ. ರಿಸೆಪ್ಷನ್ ಒಂದು ಗ್ರ್ಯಾಂಡ್ ಆಕೈತಿ ಸರ. ಹೇಳೋದಷ್ಟ ಹಂಗಾಗತ್ರಿ. ಬಳಿ ಶಾಸ್ತ್ರಕ್ಕೆಲ್ಲ ನಾವು ರೆಡಿ ಮಾಡ್ಬೇಕ್ರಿ. ಹಳದಿ ಶಾಸ್ತ್ರಕ್ಕೆ ರೀ, ಮೆಹಂದಿ ಶಾಸ್ತ್ರ, ಧರ್ವಂದಕ್ಕೂ ಇರ್ತಾವಲ್ರಿ. ನಾವು ಭಾಳ ಗ್ರ್ಯಾಂಡಾಗಿ ಮಾಡ್ಕೊಡ್ತೀವಿ. ರೊಕ್ಕ ಕೊಡೋ ಮುಂದೆ ನೀವು ಒಂದು 50,000 ಸೇರಿಸಿ ಕೊಡ್ತೀರಿ. ಆ ರೇಂಜಿಗೆ ಮದುವೆ ಮಾಡ್ಕೊಡ್ತೀವಿ ನಾವು. ಅದ್ರಾಗ ಒಂದು 2 ಮಾತಿಲ್ರಿ. ನೀವು ಏನಂತ ನಮಗೆ ಲಗುನ ತಿಳಿಸ್ರಿ. ನಾನು ಅರ್ಜೆಂಟ್ ಇನ್ನೂ ಒಂದು ಕಡೆ ಹೋಗಿ ಮಾತಾಡೋದೈತ್ರಿ. ಬರ್ಲಾರಿ ಸರ. ಏನು ಮಾಡ್ಬೇಕಪ್ಪ, ಈಗ ನಮ್ಮ ಕೈಲೂ ಆಗಂಗಿಲ್ಲ ಅಂತ ಮತ್ತೇನು ಮಾಡ್ಬೇಕು? ಒಪ್ಸಾಕಬೇಕು. ಆತಗೋ, ಅಚ್ಚುಕಟ್ಟಾಗಿರ್ಬೇಕಾ? ಹೆಚ್ಚು ಕಡಿಮೆ ಆಯ್ತು, ನಾ ರೊಕ್ಕ ಕೊಡೋ ಮುಂದೆ ಮತ್ತೆ ಕಟ್ಟಿ ಕೊಡವ. ಥ್ಯಾಂಕ್ಸ್ ರೀ ಸರ. ನಾ ಎಲ್ಲ ಬರ್ಕೊಂಡಿರ್ತೇನೆ ರೀ. ನಂದು ಫೋನ್ ನಂಬರ್ ಕಿರಣ್ ಸರ್ ಹತ್ರ ಐತ್ರಿ. ನಾಳೆ ನೀವು ಎಷ್ಟೊತ್ತಿಗೆ ಬಿಡ್ತೀರಿ ಏನು ಎತ್ತ ಅಂತ ನಂಗೆ ಒಂದು ಮೆಸೇಜ್ ಮಾಡಿರಿ. ನಾ ಅಲ್ಲೆಲ್ಲ ರೆಡಿ ಮಾಡಿಸಿರ್ತೀನಿ. ಆತಪ್ಪ, ಒಂದು ಕಪ್ ಚಾ? ಇಲ್ರಿ ಸರ, ಈಗ ಕಿರಣ್ ಸರ್ ಅವರು ಇಲ್ಲೇ ಕಾಮತ್ ಹೋಟೆಲ್ ಒಳಗೆ ಕಾಫಿ ಕುಡಿಸಿ ಕರ್ಕೊಂಬಂದ್ರೆ ನಾ ಬರ್ತೀನಿ ರೀ ಸರ. ಇನ್ನೂ ಒಂದು ಪ್ಯಾಕೇಜಿಂದು ಮಾತಾಡೋದಿತ್ತು, ಬರ್ತೀನಿ ರೀ. ಬಾರಪ್ಪ ಬಾ. ಅಡ್ಡಿಲ್ ತಗೋ. ದರ್ವಂದನು ಅಚ್ಚುಕಟ್ಟಾಗಿ ಹೇಳಿದ. ಮಾವ, ರೊಕ್ಕ ಒಂದಿದ್ರ ಸಾಕ, ದರ್ವಂದ್ ರೆಡಿ ಮಾಡಿ ಕೊಟ್ಬಿಡ್ತಾರ. ಈಗ ಜವಳಿ ಒಂದ್ ಹಾಕ್ಸಕ್ ನಾವ ಹೋಗ್ಬೇಕು ನೋಡ್ ಮಾವ. ಹೌದನ? ಹೌದು. ಅದು APMC ರೊಕ್ಕನ ಬರ್ಲಿಲ್ಲಲ್ಲ, ಆ ರೊಕ್ಕದಲ್ಲೇನ ಜವಳಿ ಹಾಕ್ಸೋದು, ಒಡವಿ ತರೋದು ಎಲ್ಲ ಮಾಡ್ಬಿಡ್ನು. ಮಾವ, ಅದು ಬರುವುದ ಏಟದ 1,25,000 ರೂಪಾಯಿ ಬಂದತಿ. ಅದ್ರಾಗ ಏನ್ ಆಕೈತಿ? ನಮ್ಮ ಕಡೆ ಓಟ್ ಹಾಕುದಪ್ಪ, ಹೆಂಗ ಒಂದು ಮಾಡುದು. ಹೋಗ್, ಅದು ರೊಕ್ಕ ಕೊಡ್ಲಗುನ. ತರ್ತೀನಿ ತಡಿ ಮಾವ. ಮುದಿ ವಯಸ್ಸಾದ್ರೂ ರೊಕ್ಕ 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 ಅಂತೈತಿ. ಇನ್ನ ಒಂದ್ 8 ದಿನ ಏನು ಮಾಡ್ಬೇಕು? ಇಷ್ಟು ದಿನಾನ ತಡ್ದಿನ ಅಂತ. ನಮ್ಮ ಕಿರಣ್ಗೂ ಜವಾಬ್ದಾರಿ ಬಂದೈತಿ, ಭಾಳ ಜವಾಬ್ದಾರಿ ಬಂದೈತಿ. ಮೊದಲೆಲ್ಲ ಭಾಳ ಹುಡುಗಾಟದ ಹುಡುಗಿದ್ದ. ಈಗ ಮದುವೆ ಮಾಡ್ಕೊಳಕ್ ಕುಂತಾನ ಅಂದು ಎಷ್ಟು ಕಾಳಜಿ ವಹಿಸಾಕುಂತಾನ. ಅದು ಮನೆ ನೋಡ್ಕೊಳ್ಳೋದು, APMC ನೋಡ್ಕೊಳ್ಳೋದು, ಆಫೀಸ್ ನೋಡ್ಕೊಳ್ಳೋದು, ತನ್ನ ಮದುವೆ ಓಡಾಟ ನೋಡ್ಕೊಳ್ಳೋದು ಎಲ್ಲ ಮಾಡ್ಕೊಂತಾನ. ಜಾಣದ ನಮ್ಮ ಕಿರಣ. ಯಾಕೆ ಕಣ್ಣು ಎಳೆಯಾಕ ಕುಂತ್ಬಿಟ್ಟಾವು. ಮಾವ, ಆಯ್ತು ನೋಡಿದು 1.25 ಐತ್ ನೋಡು. ಕಿರಣ, ಈ ಸಲ ಯಾಕೆ ಕಮ್ಮಿ ಬಂತಿಲ್ಲ ರೊಕ್ಕ? ಎದಕ್ಕಿರ್ಬೋದು? ಏನು ಮಾವ, ಮಳಿ ಒಂದು ಹತ್ತು ಬಿಟ್ಟತಿ. ಬೆಳೆ ರೈತಿಗನು ಭಾಳ ಕಷ್ಟ ಆಗ್ಬಿಟ್ಟತಿ. ಏನು ಮಾಡ್ಬೇಕು? ಬಂದಷ್ಟು ಬಂದಿದ್ದ ಪುಣ್ಯ. ಆದ್ರೂ ಹುಷಾರಾಗಿರಪ್ಪ. ಏನು ಮೋಸ ಮಾಡೋರು ಜಾಸ್ತಿ ಜನ. ನಮ್ಮ ಮೂಗಿನ ನೇರ್ಕ ನೋಡ್ಬಾರ್ದು, ಅತ್ತಾಗಿ ತಗನು ನೋಡ್ಬೇಕು. ಏನು ಹುಷಾರಾಗಿ ಮಾಡ ಕೆಲಸ.
ಆ ತಗೋ ಆಯ್ತು ತಗೋ ರೊಕ್ಕ ಇಲ್ಲ ಇದೇನು ಬ್ಯಾಂಕಿಗೆ ಹಾಕೋದು ಬೇಡ ಇಲ್ಲೇ ಇರಲಿ ಯಾರಿವ ಅವಿನಾಶ ಒಂದು 25 ಕೇಳ್ಯಾನ ಅವನಿಗೆ ಒಂದು 25 ಕೊಟ್ಟು ಉಳ್ಕಿದ್ದು ಜವಳಿಗೆ ಇಡ್ತಾನೆ ಏನು ತಗೋಮವ ನಾನು ಓಟು ಬರ್ತೀನಿ ತಡಿ ಸುಚಿತ್ರಾ ಕಡೆ ಮಾತಾಡಿ ಬರ್ತೀನಿ. ಇನ್ನ ಕಲಿಕೆಲ್ಲ ಹೋಗ್ಬೇಕು ಇನ್ನ ಓಟ್ ಓದಂಗಿಲ್ಲ ತನಗ ತಿಳಿತೈತಿ ಕಣ್ಣು ಎಷ್ಟು ಹೇಳಕ್ಕಂತವು ರೊಕ್ಕ ಇಟ್ಟು ಬಂದು ಓಟ್ ಮಕ್ಕಬೇಕಿಲ್ಲೇ ಈಕಿನ ಕಲಾವತಿ ಚಾ ಇಟ್ಬಿಡು ಹ್ಞೂ ರೀ ತಂತಡ್ರಿ. ಚಾ ಕುಡ್ದ ಎದ್ದು ಬಿಡ್ತೀನಿ ಇಲ್ಲಿಂದ. ಸಾವ್ಕಾರ ಅದಿರೇನ್ರಿ ಅಲ್ಲ ನಿನ್ನೆ 4:15 ಹಿಂಗತಿ ಬಾ ಅಂದಿದ್ರು ಇವತ್ತು ಯಾರು ಇಲ್ಲ ಏನ ಅಯ್ಯೋ ದೇವ್ರಿ ಸರ್ ರೊಕ್ಕ ಹಿಡ್ಕೊಂಡು ಮಕ್ಕೊಂಡು ಬಿಟ್ಟಾರ ಥೋ ಪಾಪ ಇವ್ರಿಗೂ ಆರಾಮಿರಂಗಿಲ್ಲ ಇನ್ನ ಎಬ್ಸೋದು ಬ್ಯಾಡ ತಡಿ ಅವ್ರ ರೊಕ್ಕನ ಒಳಗೋಗಿ ಕಲಾವತಿಯ ಆಂಟಿ ಅವ್ರ ಕೈ ಕೊಟ್ಬಿಡ್ತೇನೆ ಇದನ್ನೊಂದು ತಗೊಂಡು ಒಳಗೋಗಿ ಕೊಟ್ಬಿಡ್ಬೇಕು ಯಾರ ಬಂದ್ರ ಸುಮ್ಕ ತಗೊಂಡು ಹೋಗ್ಬಿಡ್ತಾರ. ಈ ಡ್ರೈವರ್ ರೊಕ್ಕ ಕದಿಯ ಕುಂತಾನ. ಡ್ರೈವರ್ ಏನಾದ ಯಾರದು ಒದರಿದ್ದು ಏನಾದ ಏನ್ ಮಾಡಕ್ ಕುಂತೀಲಿ ನೀನು? ಸರ್ ಅದು ರೊಕ್ಕ ಕೆಳಗ್ ಬಿದ್ಬಿಟ್ಟಿದ್ವು ರೀ ಅದು ಮ್ಯಾಲೆ ಎತ್ತಿಡಾಕ್ ಕುಂತಿದ್ನಿ. ಮ್ಯಾಲೆ ಎತ್ತಿಡಾಕ್ ಕುಂತಿದ್ಯಾ ಏನ ಖರ್ಚಿಗೆ ರೊಕ್ಕ ಬೇಕು ಅಂತ ಕದಿಯಾಕ್ ಕುಂತಿದ್ಯಾ? ಸರ್ ನಾವು ಬಡವರ ಇರ್ಬೋದು ಆದ್ರ ಕದ್ದು ತಿನ್ನೋ ಚಾಳಿ ನಮಗಿಲ್ರಿ. ಇಂಥವ್ 100 ಆಸ್ತಿ ರೊಕ್ಕ ಮಾಡ್ಬೋದು ಆದ್ರೆ ನಾವು ಮಾನ ಮರ್ಯಾದೆ ಬಿಟ್ಟು ಬದುಕೋ ಜನ ಅಲ್ಲ. ಅಲ್ಲೇ ಇಡಾಕ್ ಕುಂತಿದ್ದೆ ನಾನು ರೊಕ್ಕನ. ಬಾಯಿ ಸ್ವಲ್ಪ ನೋಡಿ ಮಾತಾಡ್ರಿ ನೀವು ಹಿಡತ್ನಾಗಿರ್ಲಿ ನಿಮ್ ಬಾಯಿ. ಡ್ರೈವರ್ ರೊಕ್ಕ ಕದಿಯಾಕ್ ಕುಂತಿದ್ದಲ್ದೆ ಮತ್ ನನಗ ಉಪದೇಶ ಮಾಡಕ್ ಕುಂತೀನ? ಸರ ನಾ ಕದಿಯಾಕ್ ಕುಂತಿದ್ದಿಲ್ಲ ಅಂತ ಹೇಳಕ್ ಕುಂತೀನಲ್ಲ ಪದೇ ಅದೇ ಯಾಕೆ ಹೇಳಕ್ ಕುಂತೀರ ನೀವು? ಕದಿಯಾಕ್ ಕುಂತಿದ್ದಿಲ್ಲ ಅಂದ್ರ ನಿನ್ ಕೈಯಾಗ ರೊಕ್ಕ ಎದಕ್ ಅದಾವು? ಸರ ನಮ್ ತಾಯಿ ಅಣಿಗುರಿ ನಾನು ಇಂಥ ಹೊಲಸ್ ಕೆಲಸ ಯಾವತ್ತೂ ಮಾಡಂಗಿರಿ ಸರ. ನೋಡ್ದಿನ ಬಾಳ ಒಳ್ಳೆ ಹುಡುಗ ಅಂತ ಹುಡುಗ ಇಂತ ಹುಡುಗ ಹಂಗ ಹಿಂಗ ಅಂತಿದ್ದಿಲ್ಲ ನೋಡು ಎಂತ ಕೆಲ್ಸ ಮಾಡ್ಯಾನ. ನೀನೆ ಬಂದು 25,000 ರೂಪಾಯಿ ಕೇಳಿದ್ದ ಮಾವ ಕೊಡ್ತೀನಿ ಅಂದಿದ್ದ ಆದ್ರೂ ಸಗಣಿ ತಿನ್ನ ಕೆಲ್ಸ ಮಾಡಿ ನಿಂತಾನ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡವ ನಾನು ಇವನ ಮೇಲೆ. ಇನ್ನ ಅದು ಎಷ್ಟೆಷ್ಟು ಮನಿ ಏನೇನ್ ಮಾಡಿ ಬಂದಾನ ಏನೋ. ಯಾಕಪ್ಪ ತಮ್ಮ ರೊಕ್ಕ ಕೊಡ್ತೀನಿ ಅಂತಿದ್ರಂತಲ್ಲ? ಅದು ಅಮ್ಮರ ನಾನು ಬೇಕಂತ ರೊಕ್ಕ ತಗೊಂಡಿದ್ದಲ್ಲ ಅವು ಜಾರಿ ಕೆಳಗ್ ಬಿದ್ಬಿಟ್ಟಿದ್ವು. ಮ್ಯಾಲೆ ಸರ್ ಕೈಯಾಗಿಂದ ತಗೊಂಡು ನಿಮ್ ಕೈಯಾಗ ಕೊಡ್ಬೇಕು ಅಂತ ಈ ರೊಕ್ಕನ ತಗೊಳ್ಳೋಷ್ಟ್ರೊಳಗ ಕಿರಣ್ ಅವ್ರು ಬಂದು ಇಷ್ಟೆಲ್ಲ ಬಾಯಿ ಮಾಡಕುಂತಾರ. ಮಾಡೋದಿಲ್ಲ ಮಾಡಿ ಇಂಥವೆಲ್ಲ ನಾಟಕ ಮಾಡ್ಬೇಡ. ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಎಲ್ಲ ಬಾಯಿ ಬಿಡ್ತೀನಿ ನಾ. ಪೊಲೀಸ್ನವ್ರು ಒದ್ದು ಬೂಟ್ ಗಾಲಿ ಒದ್ದು ಬಾಯಿ ಬಿಡಿಸ್ತಾರ. ಸುಚಿ ಬಾ ನೀನ ನೋಡ್ಬೇಕ್ ಬಾ. ನೋಡಿಲಿ ಅವಿನಾಶ ಒಳ್ಳೆಯವನು ಹಂಗ ಹಿಂಗ ಬೆಸ್ಟ್ ಫ್ರೆಂಡ್ ಇದ್ದಂಗದನ ಅಂತಿದ್ಯಲ್ಲ ನೋಡಿಲಿ ನಿಮ್ಮ ಅಪ್ಪನ ಕೈಯಾಗಿನ ರೊಕ್ಕ ಕಳುವು ಮಾಡಕ್ ಕುಂತಾನ. ಯಾಕಪ್ಪ ಅವಿನಾಶ ನಾ ರೊಕ್ಕ ಕೊಡ್ತೀನಿ ಅಂದ್ಮೇಲೆ ನೀನ್ ಇಂಥ ಕೆಲಸ ಯಾಕೆ ಮಾಡಕ್ ಹೋದಿ? ನಂಗೂ ಇದು ಬರಬರಿ ಅನ್ನಿಸ್ಲಿಲ್ಲಪ್ಪ. ನಾನು ನಿನ್ನ ಬಹಳ ಒಳ್ಳೆ ಹುಡುಗ ಅನ್ಕೊಂಡ್ಬಿಟ್ಟಿದ್ದೆ. ಅದು ಅಪ್ಪ ಅವನ ಮಾತು ಕೇಳ್ರಿ ಅವನು ಅಂತವನಲ್ಲ. ಹಂಗಾಗಿ ಉಣ್ಣಿಗ ಕನ್ನಡಿ ಹಿಡಿ ನೀನ್ ಶಾಣೆದಿ ತಗೋ ಸುಚಿತ್ರ. ಅಲ್ಲ ಕಣ್ ಮುಂದನ ಅವ ರೊಕ್ಕ ಹಿಡ್ಕೊಂಡು ಹಿಂಗ್ ನಿಂತಾನ ಸಪ್ ಮಾರಿ ಹಾಕೊಂಡು. ಮತ್ತ ಅವನು ಅಂತವನಲ್ಲ ಒಳ್ಳೆ ಹುಡುಗ ಹಂಗ ಹಿಂಗ ಅನ್ನ ಕುಂತಿಲ್ಲ. ಸುಮ್ಕಿರ ನಿಂಗಿದೆಲ್ಲ ಗೊತ್ತಾಗಂಗಿಲ್ಲ. ಬೆಳಗಿರೋದೆಲ್ಲ ಹಾಲಲ್ಲ. ಛೇ ನಂಗೆ ಬಹಳ ಬೇಸರ ಆತ್ ಬಿಡಪ್ಪ. ಆ ರೊಕ್ಕನ ಸೌಕರ್ ಕೈಯಾಗ ಕೊಡು ಮಾವ. ನಾನು ಪೊಲೀಸ್ನವ್ರಿಗೆ ಫೋನ್ ಹಚ್ಚಿ ಬರ್ತೀನಿ ತಡಿ. ಕಿರಣ ಬಾಯ್. ಇಲ್ಲ ಮಾವ ನಿಂಗೆ ಗೊತ್ತಾಗಂಗಿಲ್ಲ. ಇವರು ಚಂದಾಗಿರ್ತಾರ. ಮೊದ್ಲೆಲ್ಲ ಬಂದಾಗ ಹಿಂಗತೆ ರೊಕ್ಕ ಕಂಡು ಕೊಟ್ಟೇನ ರೊಕ್ಕ ತಗೊಂಡು ಓಡೋಗ್ಬಿಡ್ತಾರ. ಮನಿ ಹೆಣ್ಮಕ್ಳು ಇರ್ತಾರ. ನಿಂಗೆ ಗೊತ್ತಾಗಂಗಿಲ್ಲ ಮಾವ. ಇಂಥವ್ರಿಗೆಲ್ಲ ಒದ್ದು ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರ ಬುದ್ಧಿ ಬರ್ತೈತಿ. ಸರ ನಿಮ್ಮ ಕಾಲಿ ಬಿದ್ದು ಬೇಡ್ಕೊತೀನಿ. ನಾನು ಬೇಕಂತ ಮಾಡಿದ್ದಲ್ಲ ರೊಕ್ಕ ಮ್ಯಾಲೆ ಇಡಬೇಕು ಅಂತಾನೆ ನಾನು ಬಂದಿದ್ದು. ಏನಪ್ಪ ನೀನು ಹಿಂಗೆ ಹೇಳಕುಂತಿ ಅವ ಹಂಗೆ ಹೇಳಕುಂತಾನ. ನನಗೆ ಯಾಕೆ ಇದು ಬರಬ್ರಿ ಅನ್ನಿಸ್ಲಿಲ್ಲ. ನೀನು ಯಾಕೆ ಹಿಡಾಕೋದಿ? ಯಾರಿಗಾರ ಕಲ್ತಿದ್ರೆ ಅವ್ರ ಬಂದು ತಗೊಂತಿದ್ರು. ಅಪ್ಪ ಅವನು ಮನಿ ಒಳಗ್ ಒಬ್ಬ ಅಂತ ತಿಳ್ಕೊಂಡ್ ಹಂಗತೆ ಮಾಡಿರ್ಬೋದಲ್ಲ. ಮನಿ ಒಳಗೊಬ್ಬ ಮತ್ತೇನೈತಿ? ತಿಜುರಿ ಕೀಲಿ ಎಲ್ಲ ತಂದು ಕೊಟ್ಬಿಡು. ಅಪ್ಪ ಹೋಗ್ಲಿ ಬಿಡು, ಇದು ಒಂದ್ ಚಾನ್ಸ್ ಕೊಟ್ಟು ನೋಡು. ಇಲ್ಲ ಮಾವ ಚಾನ್ಸ್ ಗಿನ್ಸ್ ಏನು ಇಲ್ಲ. ಇವನನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಬೇಡ ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಅವರು ಬೇಡ. ಯಾಕ ಇವನು ನೋಡಿದ್ರ ನಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಅನಿಸ್ವಲ್ತು. ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೂ ಅಷ್ಟ ಹೋತು. ಇವಾರ ಕೆಲಸ ಮಾಡೋದು ಬೇಕಾಗಿಲ್ಲ ಇಲ್ಲಿ. ಸರ್ ತಗೋರಿ ಸರ್ ನಮ್ಮ ಮನೆ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ. ಇಂಥ ಟೈಮ್ನಾಗ ಕೆಲಸದಿಂದ ತೆಗಿಬೇಡ್ರಿ. ಜಾಡಿಸಿ ಮಕ್ಕದ ಮೇಲೆ ಒದ್ದು ಹೊರಗೆ ಹಾಕ್ತೀನ ಈಗ ಹೋಗ್ಲಿಲ್ಲ ಅಂದ್ರ. ಮಾವ ಮಾತಾಡ್ತೀನಂತ ಹಂಗೆಲ್ಲ ಮಾತಾಡೋದು. ಸುಚಿ ಸುಮ್ನೆ ಒಳಗೋಗ. ಅಕ್ಕ ಆಕಿನ್ ಕರ್ಕೊಂಡು ಹೋಗು. ಇದು ರೊಕ್ಕ ತಗೊಂಡು ಒಳಗೋಗ್ರಿ ನೀವಿಬ್ರು. ಅವ್ವ ಅಪ್ಪಗೆ ಹೇಳು ಪಾಪ ಅವ್ವ ಅವಿನಾಶ. ಎಲ್ಲಾರನು ನಂಬೇಡ ಹೋಗ್ ಒಳಗ. ಅಲ್ಲಿ ನಿಮ್ಮ ಅವ ಅಪ್ಪ ನೋಡ್ಕೊಳಕ್ ಕುಂತಿಲ್ಲ ನಡಿ. ಸರ ನನ್ನ ತಪ್ಪಾಗೈತಿ. ಇದು ಒಂದ್ಸಲ ನನ್ನ ಕ್ಷಮಿಸ್ಬಿಡ್ರಿ ಸರ. ನನ್ನ ಕೆಲಸದಿಂದ ತೆಗಿಬೇಡ್ರಿ ಸರ. ತಪ್ಪಾಗೈತಿ ಅಂತ ಒಪ್ಕೊಂಡಿಲ್ಲ ಹಂಗಂದ್ರ ರೊಕ್ಕ ಕದಿಬೇಕಂತಾನೆ ಕದಿಯಾಕ್ ಕುಂತಿದ್ದೀನಿ ನೀನು. ಇಂಥವೆಲ್ಲ ನಾಟಕ 100 ನೋಡೇವ್ ನಾವು. ನಿಮ್ಮಂಥವ್ರು ಡ್ರೈವರ್ ಆಗಿ ಕೆಲಸ ಸೇರ್ಕೊಳ್ಳೋದ ಇಂಥ ಕೆಲಸ ಮಾಡಕ. ನಿಮ್ಮಿಂಥವ್ರಿಂದ ಡ್ರೈವರ್ ಎಲ್ಲರಿಗೂ ಅವಮಾನ. ನಡಿ ಹೊರಗ. ಸರ ಇದು ಒಂದು ಚಾನ್ಸ್ ಕೊಡ್ರಿ.
ಅವ ಪಾಪ ಅವ ಅವಿನಾಶ ಎಲ್ಲಾರನ್ನೂ ನಂಬಾರ್ದ ಹುಡುಗಿ. ಅವ ಕೆಲ್ಸಕ್ಕೆ ಬಂದವ, ಅವನನ್ನ ಯಾಕೆ ಅಷ್ಟು ಹಚ್ಕೊಡಿ. ಇನ್ನ ಒಂದ್ 2 ದಿನ ಹೋದ್ರ ಎಲ್ಲ ಮರ್ತೋಕೈತಿ, ಹೋಗ್ಲಿ ಬಿಡು ಅಂತ ಕಳ್ಳನ್ ಇಟ್ಕೊಂಡು ಏನ್ ಮಾಡದೈತಿ. ನಿಮ್ಮ ಮಾವ್ಗ ಸಿಟ್ಟು ಬರ್ತೈತಿ, ಸುಮ್ಕಿರುವ ಮಗಳ. ಛೇ, ಈ ನಮ್ಮ ಅವ್ಗೇನು ಅರ್ಥನ ಆಗವಲ್ದ. ಪಾಪ ಅವಿನಾಶ ಅಂತವ್ನ ಅಲ್ವಾ ಅಲ್ಲ. ಇಷ್ಟು ದಿನ ಕೆಲಸ ಮಾಡಿದ್ದಕ್ಕೆ ನಿಂದು ಪಗಾರ ಏನು ಬರ್ದಿಬೇಕಿತ್ತು 1ನೇ ತಾರೀಕಿಗೆ ಅದು ಇವತ್ತ ಹಾಕಿಸ್ತೇನೆ ನಿನ್ನ ಬ್ಯಾಂಕ್ ಅಕೌಂಟಿಗೆ. ಇವತ್ತಿಂದ ನಡೆದು ಬಿಡು, ಬೇಡ ಕೆಲಸಕ್ಕೆಲ್ಲ ಬೇಡ. ಸರ ಹಂಗತಿ ಅನ್ಬೇಡ್ರಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಮಾನ ಮರ್ಯಾದೆ ಇದ್ರ ನಡೆದು ಬಿಡು. ನಿನ್ನಂತವ್ರಿಗೆ ಮಾನ ಮರ್ಯಾದೆ ಎಲ್ಲಿರ್ತತಿ? ಕಳ್ಳನ ಮಗ, ನಡಿ ಹೊರಗೆ ನಡಿ. ನನ್ನ ಮುಂದೆ ಅದು ಎಷ್ಟು ಹುಡುಗಿಯರ ಮುಂದೆ ನನ್ನ ಮರ್ಯಾದೆ ತೆಗಿಲಿಲ್ಲ ನೀನು. ಈ ದಿನಕ್ಕೋಸ್ಕರ ಅದು ಎಷ್ಟು ದಿನದಿಂದ ಕಾಯಕ್ ಕುಂತಿದ್ದೆ. ಅಂತೂ ಇಂತೂ ಪೀಡ ತೊಲಗ್ತು. ಇನ್ನು ನಾನು ಆರಾಮ್ಸೆ ಇರ್ಬೋದು ಈ ಮನ್ಯಾಗ. ಆ ಸುಚಿತ್ರ ಇವನ ಮುಂದೆ ಅದು ಎಷ್ಟು ನಾಟಕ ಆಡ್ತಿದ್ಲ. ಇವಾಗ ಮಾಡ್ತೀನಿ. ಇವಾಗ ನಂದೇ ರಾಜಕೀಯ, ನಾನ ಈ ಮನಿ ಹೀರೋ, ನಾನ ಈ ಮನಿ ಯಜಮಾನ. ಮದುವೆ ಅಂದಾಗ್ಲಿ ಅವಾಗೈತಿ ಆ ಸುಚಿತ್ರ ಅಂದ ಮಾಡ್ತೀನಿ. ನನ್ನ ಮುಂದನ ಇವನ ಕೈ ಹಿಡ್ಕೊಂಡು ಪಾರ್ಕಿಗೆ ಹೋದ್ಲಲ್ಲ, ಮಾಡ್ತೀನಿ ಆಕಿನ. ಇಷ್ಟು ಲಘುನ ಇಷ್ಟು ಈಜಿಯಾಗಿ ಇವ ಮನೆಯಿಂದ ಹೊರಗೆ ಹೋಗ್ಕಾನ ಅಂತ ನಾನರ ಅನ್ಕೊಂಡಿದ್ದಿಲ್ಲ. ಹೋದ್ನಲ್ಲ, ಅಂತೂ ಇಂತೂ ಹಾಳಾಗೋಗ್ಲಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸಿದ್ರ ನಡೀತಿತ್ತು. ಏನು ಮಾಡ್ಬೇಕು, ನನಗೂ ಪೊಲೀಸ್ರಂದ್ರ ಭಯ. ಮಾಡ್ತೀನಿ ಇವನ್ನ. ಈ ಕಡೆ ಕಾಲಿಡ್ಲಿ ಕಾಲ ಮುರಿಸ್ತೇನೆ ಈ ಸಲ.